ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮನೋಜ್ ಮಾತಾಡ್ತಾ ಇರೋದು. ಈಗ ತಾನೇ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ನ್ಯೂಸ್ ಅಪ್ಡೇಟ್ ಬಂತು. ಏನಪ್ಪ ಅಂತಂದರೆ ನೆಕ್ಸ್ಟ್ ಮಂತ್ 14th ಮಸಲ್ ಮೇನಿಯಾ ಕಾಂಪಿಟೇಷನ್ ಇದೆ ಅಂತ. ನಾನು ಮಾಡೋಣ ಅಂತ ಅನಿಸ್ತು. ಸುಮಾರು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗಿದೆ ಕಾಂಪಿಟೇಷನ್ ಮಾಡಿ. ಇದು ನ್ಯಾಚುರಲ್ ಕಾಂಪಿಟೇಷನ್, ಟ್ರೈ ಮಾಡೋಣ ಅಂತಂದೆ. ಇವಾಗ ತಾನೇ ಈಗ ಒಂದು 2 hours ಬ್ಯಾಕ್ ಮಾತ್ರ ನೋಡಿದ್ದೆ ನಾನು. ಅಲ್ಲಿ ತನಕ ಬಲ್ಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈಗ ಕಾಂಪಿಟೇಷನ್ ಮಾಡೋಣ ಅಂತ ಅನಿಸ್ದಾಗಿಂದ ಸ್ವಲ್ಪ ಸ್ಟ್ರಿಕ್ಟ್ ಡಯಟ್, ವರ್ಕೌಟ್ ಎಲ್ಲ ಕರೆಕ್ಟಾಗಿರುತ್ತೆ. ನಮ್ದು ಈಗ ವರ್ಕೌಟ್ ಪ್ರೋಟೀನ್, ಡಯಟ್ ಪ್ರೋಟೀನ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಇವಾಗಿಂದ ನಾನು ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ 5 ಎಗ್ ವೈಟ್ ಇದೆ, ಒಂದು ಓಲ್ ಎಗ್ ಇದೆ, ಮತ್ತು ವೈಟ್ ರೈಸ್. ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡುತ್ತೆ ಮತ್ತು ಪ್ರೋಟೀನ್ ರಿಚ್ ಇದೆ. ಇನ್ಮೇಲಿಂದ ಸ್ವಲ್ಪ ನಾನು ಫ್ಯಾಟು, ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕಡಿಮೆ ಮಾಡಬೇಕು. ಡಯಟ್ ಚೇಂಜ್ ಆಗುತ್ತೆ, ಡಯಟ್ ಎಲ್ಲ ಚೇಂಜ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಡೈಲಿ ವರ್ಕೌಟ್, ಡಯಟ್ ಏನೇನು ಮಾಡ್ತೀನಿ ಅಂತ ನೋಡಬೇಕು ಅಂತ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಪ್ಡೇಟ್ಗೋಸ್ಕರ ನೋಡ್ತಾ ಇರಿ. ನೋಡಿ, ಇದು ನನ್ನ ಕರೆಂಟ್ ಫಾರ್ಮ್ ಈ ಥರ ಇದೆ. ಸ್ವಲ್ಪ ಫ್ಯಾಟ್ ಬಂದಿದೆ, ಜಾಸ್ತಿ ಏನಿಲ್ಲ. ನನ್ನ ಬಾಡಿಲೂ ಫ್ಯಾಟು ಜಾಸ್ತಿ ಬರೋಲ್ಲ, ಯಾಕಂದರೆ ನನ್ನ ಬಾಡಿ ಫಾರ್ಮ್ ಇರೋದು ಎಕ್ಟೋ, ಅಂದರೆ ಬಾಡಿಲಿ ಜಾಸ್ತಿ ಫ್ಯಾಟ್ ಏನು ಬರೋಲ್ಲ. ಕ್ಲೀನ್ ಆಗ್ಬಿಡ್ತೀನಿ. ವರ್ಕೌಟ್ ಬಿಟ್ಟರೆ ಸಣ್ಣ ಆಗ್ತೀನಿ ಹೊರತು ದಪ್ಪ ಅಂತೂ ಆಗೋಲ್ಲ. ಬಾಡಿಯಲ್ಲಿ ಜಾಸ್ತಿ ಫ್ಯಾಟ್ ಕೂರಲ್ಲ. ಇದು ನನ್ನ ಇವತ್ತು ಕರೆಂಟ್ ಪ್ಲ್ಯಾನ್. ಡೇ ಒನ್ ಆಫ್ ಮಸಲ್ ಮೇನಿಯಾ ಕಾಂಪಿಟೇಷನ್ ಇದೆ. ಇವತ್ತು ನಾನು ಮಾಡೋಕ್ಕೆ ಹೋಗ್ತಾ ಇರೋದು ಆರ್ಮ್ಸ್ ವರ್ಕೌಟ್. ಆರ್ಮ್ಸ್ ಅಂದರೆ ಬೈಸೆಪ್ಸ್, ಟ್ರೈಸೆಪ್ಸ್ ಇನ್ಕ್ಲೂಡ್ ಆಗಿರೋದು. 4 arms ಮಾಡೋಣ. ವಾರ್ಮಪ್ ಮುಗೀತು. ವಾರ್ಮಪ್ಪಲ್ಲಿ ನಾನು ಯೂಶ್ವಲಿ 1-2 ಸೆಟ್ ಪುಷಪ್ಸ್, 1-2 ಪುಲಪ್ಸ್ ಮತ್ತು ಜಾಯಿಂಟ್ಸ್ ಎಲ್ಲ ರೊಟೇಷನ್ ಎಲ್ಲ ಮಾಡ್ಕೋತೀನಿ. ಸ್ವಲ್ಪ ಫ್ರೀ ಆಗುತ್ತೆ. ಇದು ವರ್ಕೌಟ್ ಮಾಡೋಕ್ಕೆ ಮುಂಚಿದ್ದು ಫಾರ್ಮು. ನಾನು ಯೂಶ್ವಲಿ ಇವತ್ತು ನಂದು ಆರ್ಮ್ಸಲ್ಲಿ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್, ಅದರಲ್ಲಿ ನಾನು ಆಲ್ಟರ್ನೇಟ್ ಮಾಡ್ತೀನಿ. 1 ಸೆಟ್ ಬೈಸಿಪ್ಸ್ ಆದರೆ 1 ಸೆಟ್ ಟ್ರೈಸಿಪ್ಸ್, ಈ ಥರ ಮಾಡ್ತೀನಿ. ಈ ಥರ ಮಾಡೋದ್ರಿಂದ 2 ಮಸಲ್ಗೂ ವರ್ಕೌಟ್ ಚೆನ್ನಾಗಿ ಮಾಡ್ಬೋದು. ಇವಾಗ ಫಸ್ಟು ಒಂದು 5 ಎಕ್ಸೈಸ್ ಬೈಸಿಪ್ಸ್ ಮಾಡಿ ನೆಕ್ಸ್ಟು ಟ್ರೈಸಿಪ್ಸ್ ಮಾಡ್ತೀನಿ ಅಂತ ಹೋದರೆ ಅದೊಂಥರ ಬೈಸಿಪ್ಸ್ಗೆ ಎನರ್ಜಿ ಇರುತ್ತೆ. ಟ್ರೈಸಿಪ್ಸ್ಗೆ ಆಲ್ರೆಡಿ ನಮ್ಮ ಮಸಲಲ್ಲಿ ಸ್ಯಾಚುರೇಟ್ ಆಗಿರುತ್ತೆ, ಸ್ವಲ್ಪ ವೆಯ್ಟ್ಸ್ ಎಲ್ಲ ಲಿಫ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಬೈಸಿಪ್ಸ್ 1 ಸೆಟ್, ಟ್ರೈಸಿಪ್ಸ್ 1 ಸೆಟ್ ಈ ಥರ ಮಾಡ್ತೀನಿ. ಇದರಲ್ಲಿ ನಾನು ಫಸ್ಟ್ ಸೆಟ್ ಮಾಡಿದ್ದು ಬೈಸಿಪ್ಸ್ಗೆ ಬಾರ್ಬೆಲ್ ಕರ್ಲ್. ಇದು 4 ಸೆಟ್ ಮಾಡ್ತೀನಿ. 4 ಸೆಟ್ಟಲ್ಲಿ ಫಸ್ಟ್ ಸೆಟ್ 25 reps, ಸೆಕೆಂಡ್ ಸೆಟ್ 20 reps, ಥರ್ಡ್ ಸೆಟ್ 15 reps, ಫೋರ್ತ್ ಸೆಟ್ ಅಟ್ಲೀಸ್ಟ್ ಒಂದು 10 to 12 reps ಈ ಥರ, ಅಂದರೆ ಟಿಲ್ ಫೇಲ್ಯೂರ್ ತನಕ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಆಲ್ಮೋಸ್ಟ್ ನಮ್ಮ ಬೈಸಿಪ್ಸ್ ಓವರ್ ಆಲ್ ಮಸಲ್ ಆ್ಯಕ್ಟಿವೇಟ್ ಆಗಿರುತ್ತೆ. ಆದಷ್ಟು ವರ್ಕೌಟ್ ಆದ ತಕ್ಷಣ ಬಾರ್ ಅಥವಾ ಡಂಬಲ್ಸ್ ಏನೇ ಯೂಸ್ ಮಾಡೋರು ತಗೊಂಡೋಗಿ ಆ ರ್ಯಾಕಲ್ಲಿ, ರೆಸ್ಪೆಕ್ಟಿವ್ ರ್ಯಾಕಲ್ಲಿ ಇಡಿ. ಇದು ಒಂಥರ ಎಕ್ಸಸೈಸ್ ಏನೇ ಮತ್ತು ಡಿಸಿಪ್ಲಿನ್ ಆಗಿರುತ್ತೆ. ಮಾಡಿ ಜಾಗದಲ್ಲಿ ಇಟ್ಬಿಟ್ಟು ಯಾವಾಗಲೂ ಹೋಗಬಾರ್ದು. ಇದಾದಮೇಲೆ ನೆಕ್ಸ್ಟ್ ನಾನು ಟ್ರೈಸಿಪ್ಸ್ಗೆ ಸ್ಕಲ್ ಕ್ರಶ್ ಮಾಡ್ತಾಯಿದ್ದೆ. ಟ್ರೈಸಿಪ್ಸ್ ಮಾಡುವಾಗಲೂ ಕೂಡ ನಾನು ಫಸ್ಟ್ ಸೆಟ್ 25 reps, ಸೆಕೆಂಡ್ ಸೆಟ್ 20 reps, ಥರ್ಡ್ ಸೆಟ್ 15 reps, ಫೋರ್ತ್ ಸೆಟ್ ಟಿಲ್ ಫೇಲ್ಯೂರ್ ಅಂದರೆ 10 to 12 reps ಈ ಥರ ಮಾಡ್ತಾಯಿದ್ದೆ. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಕಂಟ್ರೋಲಲ್ಲಿ ಮಾಡಿ. ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮದು ಆಲ್ಮೋಸ್ಟ್ ಓವರ್ ಆಲ್ ಟ್ರೈಸಿಪ್ಸ್ ಟಾರ್ಗೆಟ್ ಆಗುತ್ತೆ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ ಪ್ರಕಾರ. ಅದಕ್ಕೆ ನಾನು ಪ್ರತಿ ಟ್ರೈಸಿಪ್ಸ್ ಎಕ್ಸಸೈಸ್ ಮಾಡಬೇಕಾದ್ರೂ ಕೂಡ ಫಸ್ಟ್ ಯಾವಾಗ್ಲೂ ಸ್ಕಲ್ ಕ್ರಶ್ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಮಾಡಿದ್ದು ಬೈಸಿಪ್ಸ್ ಡಂಬಲ್ ಕರ್ಲ್. ಇದು ಕೂಡ ನಮ್ಮದು
ಲಾಂಗ್ ಹೆಡ್ ಮತ್ತು ಶಾರ್ಟ್ ಹೆಡ್ ಎರಡು ಕೂಡ ಟಾರ್ಗೆಟ್ ಆಗುತ್ತೆ. ಇದನ್ನು ಮಾಡಬೇಕಾದ್ರೂ ಕಂಟ್ರೋಲಲ್ಲಿ ಮಾಡಿ. ಇದನ್ನು ಕೂಡ 25 reps, 20 reps, 15 reps ಸ್ಟಿಲ್ ಫೇಲ್ಯೂರ್ ಈ ಥರ ಮಾಡ್ತಾಯಿದ್ದೆ. ಈ ಥರ ಮಾಡೋದ್ರಿಂದ ನಮ್ಮ ಬಾಡಿಲಿ ಹೆವಿ ಕ್ಯಾಲೋರಿ ಬರ್ನ್ ಆಗುತ್ತೆ. ರೆಪಿಟೇಷನ್ ಜಾಸ್ತಿ ಮಾಡ್ತಾ ಇರ್ತೀವಿ, ಯಾಕಂದರೆ ಬಾಡಿಲಿ ಹೀಟ್ ಜನ್ರೇಟ್ ಆಗಿರುತ್ತೆ. ಇದು ಕ್ಯಾಲೋರಿ ಬರ್ನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಿಂದ ನಾನು 4 ಸೆಟ್ಟು ಮತ್ತು 25 ರೆಪ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ನೆಕ್ಸ್ಟ್ ನಾನು ಮಾಡಿದ್ದು ಟ್ರೈಸಿಪ್ಸ್ ಸ್ಟ್ರೈಟ್ ಬಾರ್ ಪುಷ್ ಡೌನ್. ಇದು ಕೂಡ ನಮ್ಮ ಟ್ರೈಸಿಪ್ಸಲ್ಲಿರೋ 3 ಮಸಲ್ಗೂ ಕೂಡ ಟಾರ್ಗೆಟ್ ಆಗುತ್ತೆ. ಅದರಲ್ಲಿ ಮೇಜರಾಗಿ ನಮ್ಮ ಟ್ರೈಸಿಪ್ಸಲ್ಲಿರೋ ಲಾಂಗ್ ಹೆಡ್ ಮಸಲಿಗೆ ಟಾರ್ಗೆಟ್ ಆಗುತ್ತೆ. ಅದರಿಂದ ಫಸ್ಟ್ ಎಕ್ಸಸೈಸ್ ಸ್ಕಲ್ ಕ್ರಶ್ ಓವರ್ ಆಲ್ ಮಸಲ್, ಇದು ಸ್ಟ್ರೈಟ್ ಬಾರ್ ಪುಷ್ ಡೌನ್ ನಮ್ಮದು ಲಾಂಗ್ ಹೆಡ್ ಟಾರ್ಗೆಟ್ ಆಗುತ್ತೆ. ಸೊ ಸೆಕೆಂಡ್ ಎಕ್ಸಸೈಸ್ ಟ್ರೈಸಿಪ್ಸಿಗೆ ನಾನು ಸ್ಟ್ರೈಟ್ ಬಾರ್ ಪುಷ್ ಡೌನ್ ಮಾಡ್ತಾಯಿದ್ದೀನಿ. ಇದು ಮಾಡಬೇಕಾದ್ರೂ ಸ್ವಲ್ಪ ಕಂಟ್ರೋಲಲ್ಲಿ ಮಾಡಿ. ನಾನು ರೆಪಿಟೇಷನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ವಿಂಗ್ ಆಗ್ಬೋದು ಬಾಡಿ, ಸೊ ನೋ ಪ್ರಾಬ್ಲಮ್, ನಡೆಯುತ್ತೆ. ಮೇಯ್ನಾಗಿ ಕ್ಯಾಲೋರಿ ಬರ್ನ್ ಮಾಡಿ ಶಾರ್ಪ್ ಮಾಡಿ ಮಸಲ್ನ. ನೆಕ್ಸ್ಟ್ ನಾನು ಮಾಡಿದ್ದು ಹ್ಯಾಮರ್ ಕರ್ಲ್. ಇದು ನಮ್ಮ ಬೈಸೆಪ್ಸಲ್ಲಿರೋ ಲಾಂಗ್ ಹೆಡ್ನ ಟಾರ್ಗೆಟ್ ಆಗುತ್ತೆ. ಅದ್ರ ಜೊತೆ ನಮ್ಮದು 4 ಆರ್ಮ್ಸ್ ಕೂಡ ಟಾರ್ಗೆಟ್ ಆಗುತ್ತೆ. ಸೊ ನಿಮ್ಮದು 4 ಆರ್ಮ್ಸ್ ಮತ್ತು ಆರ್ಮ್ಸ್ ದಪ್ಪ ಆಗಬೇಕು ಅಂದರೆ ಬೈಸಿಪ್ಸ್ ವರ್ಕೌಟ್ ಮಾಡುವಾಗ ಹ್ಯಾಮರ್ ಕರ್ಲ್ನ ಯಾವಾಗಲೂ ಮಿಸ್ ಮಾಡಬೇಡಿ. ಇದರಿಂದ ನಮ್ಮದು 4 ಆರ್ಮ್ಸ್ ಕೂಡ ಥಿಕ್ನೆಸ್ ದಪ್ಪ ಆಗುತ್ತೆ. ಅಲ್ಲಿ ನೀವು ವರ್ಕೌಟ್ ಮಾಡಬೇಕಾದ್ರೆ ನೋಡಿರ್ಬೋದು, ಬೈಸಿಪ್ಸಿಂದ ಕೆಳಗಡೆ ಒಂದು ದಪ್ಪದಾಗ ಮಸಲ್ ಕಾಣಿಸ್ತಾ ಇದೆ, ಮೇಲಿಂದ ಕೆಳಗಡೆ ಬಿಡಬೇಕಾದ್ರೆ ಈ ಥರ ಟಾರ್ಗೆಟ್ ಆಗುತ್ತೆ ನಮ್ಮದು 4 ಆರ್ಮ್ಸ್ ಮಸಲ್ಗೆ. ಇದಾದಮೇಲೆ ನೆಕ್ಸ್ಟ್ ನಾನು ಮಾಡಿದ್ದು ವಿ ಬಾರ್ ಟ್ರೈಸಿಪ್ಸ್ ಎಕ್ಸ್ಟೆನ್ಷನ್. ಈ ಎಕ್ಸಸೈಸ್ ಮಾಡುವಾಗ ಈ ಥರ ಡೌನಲ್ಲಿ ಇಟ್ಕೊಂಡು ಮೇಲೆ ಎತ್ತಿದ್ರಿಂದ ನಿಮಗೆ ಕಷ್ಟ ಆಗ್ಬೋದು, ಶೋಲ್ಡರ್ ಇಂಜರಿ ಆಗ್ಬೋದು, ಆ ಥರ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಯಾವಾಗಲೂ ನಮ್ಮದು ಸೊಂಟ ಲೆವೆಲ್ಗೆ ಎತ್ಕೊಂಡು ಈ ಥರ ಫ್ರೀಯಾಗಿ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಇದನ್ನು ಕೂಡ ನಾನು 25 ರೆಪ್ಸಿಂದ ಸ್ಟಾರ್ಟ್ ಮಾಡಿದೆ. ಇದು ನಮ್ಮ ಟ್ರೈಸಿಪ್ಸಲ್ಲಿರೋ ಲಾಂಗ್ ಹೆಡ್ ಟಾರ್ಗೆಟ್ ಆಗುತ್ತೆ. ಅದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಟ್ರೈಸಿಪ್ಸ್ ಯಾವ ಥರ ಟಾರ್ಗೆಟ್ ಆಗ್ತಾಯಿದೆ ಅಂತ. ಇದನ್ನು ಅಷ್ಟೇ ಹಿಂದೆ ಕೆಳಗಡೆ ಬಿಡಬೇಕಾದ್ರೆ ಸ್ಲೋ ಆಗಿ ಬಿಡಿ, ಇದರಿಂದ ನಮ್ಮ ಮಸಲ್ ಟೇರ್ನೆಸ್ ಚೆನ್ನಾಗಿರುತ್ತೆ.
ಕೊನೆಯ ಬೈಸಿಪ್ಸ್ ಎಕ್ಸಸೈಸ್ ಬಂದು ನಾನು ಯೂಶ್ವಲಿ ಮಾಡೋದು ಸ್ಪೈಡರ್ ಕರ್ಲ್ ಅಥವಾ ಕಾನ್ಸಂಟ್ರೇಷನ್ ಕರ್ಲ್. ಈ ಸ್ಪೈಡರ್ ಕರ್ಲ್ ಮಾಡೋದ್ರಿಂದ ನಮ್ಮದು ಲಾಂಗ್ ಹೆಡ್ ಶಾರ್ಟ್ ಹೆಡ್ ಎರಡೂ ಕೂಡ ಟಾರ್ಗೆಟ್ ಆಗುತ್ತೆ, ಮತ್ತು ನಮ್ಮದು ಶೋಲ್ಡರ್ ಡೌನಲ್ಲಿರೋ ಲಾಂಗ್ ಹೆಡ್ಡಿಗೆ ಚೆನ್ನಾಗಿ ಟಾರ್ಗೆಟ್ ಆಗುತ್ತೆ ಈ ಬೈಸಿಪ್ಸು. ನಾನು ಯಾವಾಗಲೂ ಕೊನೆಯದಾಗಿ ನಾನು ಸ್ಪೈಡರ್ ಕರ್ಲ್ ಮಾಡ್ತೀನಿ. ಇದು ಮಾಡಬೇಕಾದ್ರೆ ನಮ್ಗೆ ಪಂಪು ಕೂಡ ಫೀಲ್ ಆಗ್ತಾ ಇರುತ್ತೆ. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಎಲ್ಬೋ ಮುಂದೆ ಚಾಚಿ, ಎಲ್ಬೋ ಮುಂದೆ ಮಾಡಿ ಆ ಕರ್ಲ್ ಮಾಡುವಾಗ ಆ ಬಾರ್ ನಮ್ಮ ಹಣೆ ಹತ್ರ ಬರಬೇಕು, ಹಣೆಗೆ ಟಚ್ ಆಗೋ ಲೆವೆಲ್ಗೆ ಬರಬೇಕು. ಆ ಥರ ಕರ್ಲ್ ಮಾಡೋದ್ರಿಂದ ನಿಮ್ಗೆ ಯೂಶ್ವಲಿ ಫೀಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಇದು ಕೂಡ ಚೆನ್ನಾಗಿದೆ ಎಕ್ಸಸೈಸ್. ಕೊನೆಯ ಟ್ರೈಸಿಪ್ಸ್ ಎಕ್ಸಸೈಸ್ ಬಂದು ರೋಪ್ ಪುಷ್ ಡೌನ್. ಇದು ನಾನು ಡ್ರಾಪ್ ಸೆಟ್ ಮಾಡಿದೆ. ಅಂದರೆ ಫಸ್ಟು 25ಇಂದ ಲಾಸ್ಟ್ ಸೆಟ್ಟು 10 ರೆಪ್ ಆದಮೇಲೆ ಸಡನ್ನಾಗಿ 5 ರೆಪ್ಸ್ ಮಾಡ್ತಾ 10 kg ಕಡಿಮೆ ಮಾಡ್ತಾಯಿದ್ದೆ. ಈ ಲಾಸ್ಟಲ್ಲಿ ಸ್ಪೈಡರ್ ಕರ್ಲ್ ಮತ್ತು ರೋಪ್ ಪುಷ್ ಡೌನ್ ಮಾಡೋದ್ರಿಂದ ನಂದು ಆರ್ಮ್ಸ್ ತುಂಬ ಚೆನ್ನಾಗಿ ಪಂಪ್ ಆಗಿತ್ತು. ಇದು ನಾನು ಪೋಸ್ಟ್ ವರ್ಕೌಟ್ ಆದಮೇಲೆ ಪೋಸ್ ಮಾಡುವಾಗ ನಂದು ಆರ್ಮ್ಸ್ ಈ ಥರ ಪಂಪ್ ಆಗಿತ್ತು ನೋಡಿ, ಸ್ವಲ್ಪ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಾನು ಕಟ್ ಮಾಡಬೇಕಾದ್ರೆ ಬಾಡಿ ಚೆನ್ನಾಗಿ ಪಂಪ್ ಆಗೋದು ನನಗೆ, ಯಾಕಂದರೆ ರಿಪಿಟೇಷನ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅದರಿಂದ. ಸೊ ಇದು ಡೇ 1. ಇನ್ನು ಯಾವ್ಯಾವ ಎಕ್ಸಸೈಸ್ ಮಾಡ್ತೀನಿ ಎಲ್ಲ ಎಕ್ಸಸೈಸನ್ನು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇದಕ್ಕೆಲ್ಲ ಬೇಕಾಗಿರೋದು ಮೇಯ್ನ್ ನಿಮ್ಮ ಸಪೋರ್ಟ್. ಏನಾದರೂ ನಿಮಗೆ ಸಜೆಷನ್ ಕೊಡಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ.